ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಬೆಳ್ಳಾವಿ ಹಿರೇಮಠದ ಕಲ್ಬಾಡು ಶ್ರೀಮಠದ ದೇವಾಪುರ ಹಿರೇಮಠದ ಸಂಗೊಳ್ಳಿ ಹಿರೇಮಠದ ಶ್ರೀಗಳವರೇ, ಪೂಜಾ ಸಮಿತಿಯ ಅಧ್ಯಕ್ಷರಾದ ಟಿ.ಎಸ್. ಉಮಾಶಂಕರ್ ಅವರನ್ನು ಮೊದಲು ಮಾಡಿ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯನಿಮಿತ್ತ ನಿರ್ಗಮಿಸಿದಂಥ ಎಲ್ಲ ರಾಜಕೀಯ ಧುರೀಣರೇ, ವೇದಿಕೆ ಮೇಲೆ ಆಸೀನರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ದೇವೇಗೌಡರನ್ನು ಮೊದಲು ಮಾಡಿ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರದು, ಸಭೆಯಲ್ಲಿ ಕೊನೆಯವರಾಗಿ ಮಾತಾಡಬಾರದು. ಬಹುಶಃ ಮುಂದೆ ಮಾತನಾಡುವವರ ಮಾತುಗಳನ್ನು ನೀವೆಲ್ಲ ಕೇಳಿ, ಕೊನೆಯವರ ಮಾತು ಕೇಳೋದಂದ್ರೆ ಬಹಳ ಕಷ್ಟ. ಸಮಯ 9 ಗಂಟೆ ದಾಟಿ ಮುಂದೆ ಹೋಗ್ತಾ ಇದೆ. ಆದರೆ ಜಗದ್ಗುರು ಹೇಳುವಂಥ ಮಾತಲ್ಲ, ಒಂದು ಸಂದೇಶ ಅನ್ನೋದನ್ನು ತಾವೆಲ್ಲ ತಿಳ್ಕೊತೀರಿ ಎನ್ನುವಂಥ ಭಾವನೆ ನಮ್ಮದಾಗಿದೆ. ಇಂದಿಗೆ 3 ದಿನಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಆಷಾಢ ಮಾಸದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಜನರ ಶ್ರೇಯೋಭಿವೃದ್ಧಿಗಾಗಿ ಜಗದ್ಗುರುವರ ಇಷ್ಟಲಿಂಗ ಮಹಾಪೂಜೆ ಸಂಭ್ರಮದಿಂದ ನಡೀತಾ ಇದೆ. ಸಾಯಂಕಾಲದ ಪ್ರಶಾಂತ ವಾತಾವರಣದಲ್ಲಿ ನೀವು ಎಷ್ಟೇ ಒತ್ತಡಗಳಿದ್ರೂ ಕೂಡ ಬೆಳಗ್ಗೆ ನಡೆಯುವಂಥ ಪೂಜೆಗಳಾಗಲಿ, ಸಾಯಂಕಾಲ ನಡೆಯುವಂಥ ಜನಜಾಗೃತಿ ಧರ್ಮ ಸಮಾರಂಭಗಳಾಗಲಿ ತಾವೆಲ್ಲ ಪಾಲ್ಗೊಳ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಈಗಾಗಲೇ ಸಮಾರಂಭವನ್ನು ಉದ್ದೇಶಿಸಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು, ಶಿಕಾರಿಪುರ ಕ್ಷೇತ್ರದ ಶಾಸಕರಾದಂಥ B.Y. ವಿಜೇಂದ್ರ ಬಹಳ ಸುದೀರ್ಘವಾಗಿ ವೀರಶೈವ ಧರ್ಮದ ಬಗ್ಗೆ, ಬೆಳೆದುಕೊಂಡು ಬಂದಂಥ ಪರಂಪರೆಯ ಬಗ್ಗೆ ತಮ್ಮದೇ ಆದಂಥ ಗಟ್ಟಿ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ವೇದಿಕೆ ಮೇಲೆ ಬಹಳಷ್ಟು ಮಠಾಧೀಶರಿದ್ದರೂ ಕೂಡ ಸಮಯದ ಪರಿಕಲ್ಪನೆಯಿಂದ ನೋಡಿ ಇವತ್ತು ಮುಖ್ಯವಾಗಿ ಈ ಸಮಾರಂಭದ ನೇತೃತ್ವವನ್ನು ಕಲ್ಬಾಡು ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ವಹಿಸಿಕೊಂಡು ನುತ್ತಿನಂಥ 4 ಮಾತುಗಳನ್ನು ನಿಮ್ಮ ನೆತ್ತಿ ತುಂಬಿದ ಸಮ್ಮುಖ ವಹಿಸಿದಂಥ ಬೆಳ್ಳಾವಿ ಮಠಾಧ್ಯಕ್ಷರಾದಂಥ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಉಪದೇಶ ಮಾಡಬಹುದಾಗಿದೆ. ಆದರೆ ಸಮಯ ಮೀರಿ ಹೋದ ಕಾರಣ ತಮಗೆ ಇರುವಂಥ ಸಮಯವನ್ನು ದಾನ ಮಾಡಿ ಗುರು ಕಾರುಣ್ಯಕ್ಕೆ ಒಳಗಾಗಿದ್ದನ್ನು ತಾವೆಲ್ಲ ನೋಡಿದ್ದೀವಿ. ಬಹುಶಃ ಇವತ್ತಿನ ಈ ಸಮಾರಂಭದಲ್ಲಿ ಶಿವಗಂಗಾ ಕ್ಷೇತ್ರದ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು
ವೀರಶೈವ ಧರ್ಮ ಬೆಳೆದುಕೊಂಡು ಬಂದಂಥ ಪರಂಪರೆ, ವೀರಶೈವ ಧರ್ಮದ ಪಂಚಪೀಠಗಳು ಆಧ್ಯಾತ್ಮ ಲೋಕಕ್ಕೆ, ಜನಸಾಮಾನ್ಯರ ಬಾಳ ಬದುಕಿಗೆ ಏನೆಲ್ಲ ಅಮೂಲ್ಯವಾದಂಥ ಅಪಾರ ಕೊಡುಗೆಯನ್ನು ಕೊಟ್ಟಿವೆ ಅನ್ನುವಂಥ ವಿಚಾರಗಳನ್ನು ಹಲವಾರು ದೃಷ್ಟಾಂತಗಳ ಮೂಲಕ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಬಹುಶಃ ಅವರ ಉಪದೇಶಾಮೃತವನ್ನು ಯಾವ ಕಡೆಯಿಂದ ನೋಡಿದರೂ ಕೂಡ ಸವಿಯಾದ ಸಕ್ಕರೆಯಂತೆ, ಮುದ್ದಾದ ಬೆಲ್ಲಿನ ಅಚ್ಚಿನಂತೆ ಇತ್ತು ಅನ್ನುವಂಥದ್ದು ತಮ್ಮೆಲ್ಲರಿಗೆ ವೇದ್ಯವಾದಂಥ ಸಂಗತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಈಗಾಗಲೇ ಎಲ್ಲರೂ ಮಾತನಾಡಿದಂತೆ ವೀರಶೈವ ಧರ್ಮ ನಿನ್ನೆ ಹುಟ್ಟಿ ಇವತ್ತು ಬೆಳೆದು ನಾಳೆ ಕಣ್ಮರೆಯಾಗುವಂಥ ಧರ್ಮ ಈ ಧರ್ಮ ಅಲ್ಲ. ವೀರಶೈವ ಧರ್ಮದ ಮೇಲೆ, ಈ ಸಂಸ್ಕೃತಿಯ ಮೇಲೆ ಆಗಾಗ್ಗೆ ಅನೇಕ ಆಘಾತಗಳು ಈ ಧರ್ಮಕ್ಕೆ ಅಪ್ಪಳಿಸಿದರೂ ಕೂಡ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ, ಕಲುಷಿತಗೊಳಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ, ಮುಂದೂ ಕೂಡ ಅದು ಆಗುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ನಿಲುವನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಕೆಲವರಿಗೆ ಒಂದು ಭ್ರಮೆ ಇದೆ, ಸುಳ್ಳನ್ನು 100 ಸಲ ಹೇಳಿದರೆ ಅದು ಸತ್ಯವಾಗಿ ಪರಿಣಮಿಸಬಹುದು. 100 ಸಲ ಯಾಕೆ 1000 ಸಲ ಹೇಳಿದರೂ ಕೂಡ ಸುಳ್ಳು ಸುಳ್ಳೇ, ಸತ್ಯ ಯಾವಾಗಲೂ ಸತ್ಯವೇ. ಬಹುಶಃ ಇದಕ್ಕೊಂದು ಮಾತನ್ನು ಹೇಳಬೇಕಾದ್ರೆ, ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ, ಹುಟ್ಟಿ 16 ವರ್ಷವಾದರೂ ದೇವರ ಮನೆಗೆ ಆತ ಹೋದಾತಲ್ಲ. ಆದರೆ ಒಂದು ದಿನ ದೇವರ ಮನೆಗೆ ಹೋಗಿ ದೇವರ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದನು. ಹೆತ್ತ ತಾಯಿ, ಎಲ್ಲೂ ಹೋಗದಿರುವಂಥ ನನ್ನ ಮಗ ದೇವರ ಮನೆಗೆ ಹೋಗ್ತಾನಲ್ಲ ಅಂದ್ರೆ ಏನು ದೇವರಲ್ಲಿ ಕೇಳ್ಬೋದು ಅನ್ನುವಂಥ ಕುತೂಹಲದಿಂದ ದೇವರ ಮನೆಯ ಗೋಡೆಗೆ ಕಿವಿ ಹಚ್ಚಿ ಕೇಳ್ತಾ ಇದ್ದ. ಬಹುಶಃ ಹುಡುಗ ದೇವರಲ್ಲಿ ಕೇಳ್ತಾ ಇದ್ದಾನೆ, ಏನಂತ, ಭಾರತ ದೇಶದ ರಾಜಧಾನಿಯನ್ನು ಬೆಂಗಳೂರನ್ನಾಗಿ ಮಾಡಿದ್ದೇವೆ. ತಾಯಿಗೆ ಬಹಳ ಆಶ್ಚರ್ಯವಾಯಿತು. ಹೊರಗಿರುವಂಥ ತಾಯಿ ಒಳಗೆ ಬಂದು ಆ ಮಗನ ತಲೆ ಮೇಲೆ ಕೈ ಇಟ್ಟು ನೇವರಿಸಿ ಒಂದು ಮಾತು ಕೇಳಿ, ಏನು ನೀನು ಕೇಳುವಂಥ ಪ್ರಶ್ನೆ, ಭಾರತ ದೇಶದ ರಾಜಧಾನಿ ಬೆಂಗಳೂರನ್ನಾಗಿ ಮಾಡಿ ಅಂತ ಕೇಳ್ದೆಯಲ್ಲ, ನವದೆಹಲಿ ಐತಲ್ಲ, ಅದಕ್ಕೆ ಏನಾಗಿದೆ? ಅವಾಗ ಮಗ ಅದಕ್ಕೆ ಉತ್ತರ ಹೇಳ್ತಾನೋ, ಐತಮ್ಮ ಇಲ್ಲಂತ ಅದು ಐತಿ, ಆದರೆ ನಿನ್ನೆ ದಿನ ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ನಾನು ಭಾರತ ದೇಶದ ರಾಜಧಾನಿ ಬೆಂಗಳೂರು ಅಂತ ಬರೆದೇನೆ, ಅದಕ್ಕೆ ಬದಲಾವಣೆ ಮಾಡುವಂತ ನಾನು ಕೇಳ್ತೇನೆ ಅಂತ. ಆ ಹುಡುಗ ಏನಾದರೂ ಕೇಳಿದರೆ ಭಾರತ ದೇಶದ ರಾಜಧಾನಿ ಬೆಂಗಳೂರು ಆಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಧರ್ಮದ ವಿಚಾರ ಬಂದಾಗ ಪರಶಿವನ ಆದೇಶಾನುಸಾರ ಈ ಭೂಮಂಡಲದಲ್ಲಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಅವತಾರವನ್ನು ತಾಳಿ ಎಲ್ಲ ಜಾತಿ ಜನಾಂಗದವರಿಗೆ ಒಳಿತನ್ನ ಶ್ರೇಯಸ್ಸನ್ನು ಉಂಟು ಮಾಡುವಂಥ ಏನು ವೀರಶೈವ ಮತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವೆಲ್ಲ ಹೆಸರಿಗೆ
ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳ್ತೇವೆ. ಆದರೆ ಮಾಡೋದೆಲ್ಲ ಜಾತಿಯ ಆಧಾರವಾಗಿಟ್ಟುಕೊಂಡೇ ಪ್ರತಿಯೊಂದು ರಾಜಕೀಯ ನಿರ್ಣಯಗಳು ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ. ಬಹುಶಃ ಇವತ್ತು ಎಲ್ಲ ಜಾತಿ ಜನಾಂಗದಲ್ಲಿ ಬಡವರು ಇದ್ದೇ ಇದ್ದಾರೆ. ಉಚ್ಚ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಆ ಕುಲದಲ್ಲಿ ಬಡವರು ಇಲ್ಲ ಅಂತಿಲ್ಲ. ಆದರೆ ಆರ್ಥಿಕವಾಗಿ ದುರ್ಬಲಗೊಂಡಂಥ ಯಾವುದೇ ಸಮುದಾಯದ ವ್ಯಕ್ತಿ ಇದ್ದರೂ ಕೂಡ ಅಂಥವರನ್ನು ಮೇಲಕ್ಕೆ ಎತ್ತುವಂಥ ಪ್ರೋತ್ಸಾಹಿಸುವಂಥ ಕೆಲಸ ರಾಜಕಾರಣಿಗಳು ಮಾಡಿದರೆ ಈ ದೇಶದಲ್ಲಿ ನಡೆಯುವಂಥ ಜಾತಿಯ ಸಂಘರ್ಷಗಳು, ಧರ್ಮದ ಕಿತ್ತಾಟಗಳು ನಡೀಲಿಕ್ಕೆ ಅವಕಾಶ ಖಂಡಿತವಾಗಿ ಆಗುವುದಿಲ್ಲ ಅನ್ನುವಂಥ ನಂಬಿಕೆ ನಮ್ಮದಾಗಿದೆ. ಬಹುಶಃ ನಾವು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಶಿವಗಂಗಾ ಶ್ರೀಗಳವರು ಹೇಳಿ, ಹುಡುಕುತ್ತಾ ಹೊರಟಂಥ ಧರ್ಮರಾಯನಿಗೆ ಕೆಟ್ಟವರು ಅನ್ನುವಂಥವರು ಯಾರೂ ಆತನ ಕಣ್ಣಿಗೆ ಕಾಣಲಿಲ್ಲ. ಹುಡುಕುತ್ತಾ ಹೊರಟಂಥ ದುರ್ಯೋಧನಿಗೆ ಒಳ್ಳೆಯವರು ಎಲ್ಲಿಯೂ ಕಾಣಲಿಲ್ಲ. ಎಲ್ಲರೂ ಆತನ ದೃಷ್ಟಿಯಲ್ಲಿ ಕೆಟ್ಟವರೇ ಕಂಡು. ಅಂದರೆ ನಾವು ನೋಡುವಂಥ ನೋಟದಲ್ಲಿ ಇವತ್ತು ನಾವು ಪರಿವರ್ತನೆ ಆದರೆ ನಿಜವಾಗಲೂ ಈ ಧರ್ಮಕ್ಕೆ ಬಹಳಷ್ಟು ಉಜ್ವಲವಾದಂಥ ಭವಿಷ್ಯ ಇದೆ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಜಾತಿಯನ್ನು ನೋಡಿ ತಮ್ಮ ಬೋಧನೆಯನ್ನು, ಆಶೀರ್ವಾದವನ್ನು ಅವರು ಮಾಡಲಿಲ್ಲ. ಅವರಲ್ಲಿರುವಂಥ ಗುರುಭಕ್ತಿ, ಧರ್ಮನಿಷ್ಠೆಯನ್ನು ಕಂಡು ಎಲ್ಲರಿಗೂ ಒಳ್ಳೆಯದಾದಂಥ ಉಪದೇಶ ಅಮೃತವನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಕಬ್ಬಿನ ಅಂತ ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕಾಚಾರ್ಯರು ಮೊಟ್ಟ ಮೊದಲಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆಯನ್ನು ಮಾಡಿ ಅಸ್ಪೃಶ್ಯೋದ್ಧಾರವನ್ನು ಮಾಡಿದಂಥ ಮೊದಲ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯಬಾರದು. ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಕೇವಲ ಸಾರ ಇಷ್ಟೇ, ಮನುಷ್ಯ ಜೀವನದಲ್ಲಿ ಸಾಧನೆಯನ್ನು ನಾವು ಮಾಡ್ತಾ ಹೋದರೆ ಆ ಸಾಧನೆಯಿಂದ ಶ್ರೇಯಸ್ಸನ್ನು ನಾವು ಕಾಣಬೇಕಲ್ಲದೆ ಜಾತಿಯ ಆಧಾರದ ಮೇಲೆ ಶ್ರೇಯಸ್ಸು ಕೊಡಬೇಕು ಅನ್ನುವಂಥ ಉದ್ದೇಶ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಆಗಿದ್ದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲ ವರ್ಗದ ಜನರನ್ನು ಉದ್ಧಾರ ಮಾಡಿದಂಥ ಕೀರ್ತಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಗೆ ಆ ಗೌರವ ಸಲ್ತಾಯಿ. ಬಹುಶಃ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಜನ್ಮ ಕೊಟ್ಟಂಥ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಯೋಗ್ಯವಾದಂಥ ಸಂಸ್ಕಾರ, ಮಾರ್ಗದರ್ಶನವನ್ನು ಕೊಟ್ಟರೆ ಇವತ್ತು ಈ ಧರ್ಮ ಈ ಪರಿಸ್ಥಿತಿಗೆ ಖಂಡಿತವಾಗಿ ಬರ್ತಾ ಇದ್ದಿಲ್ಲ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪಂಚವರ್ಷಾಣಿ ಲಾಲಯೇ ದಶವರ್ಷಾಣಿ ತಾಡಯೇ ಪ್ರಾಪ್ತೇತು ಷೋಡಶ ವರ್ಷೆ ಪುತ್ರಂ ಮಿತ್ರಾವದಾಚರೇತ. ಹುಟ್ಟಿದಂಥ ಮಕ್ಕಳನ್ನು 5 ವರ್ಷದ ತನಕ ಹೂವಿನಂತೆ ಜೋಪಾನ ಮಾಡಬೇಕು. ಆ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಆಗಲಾರದಂತೆ ಹೂವಿನಂತೆ ಜೋಪಾನ ಮಾಡಬೇಕು. ಯಾವಾಗ 5 ದಾಟಿ 10 ಮೀರುವ ಮುನ್ನ ಆ ಮಗು ಏನಾದರೂ ತಪ್ಪು ಮಾಡಿದರೆ ಅದನ್ನು ನೋಡಿ ಸುಮ್ಮನಿರಬಾರದು. ಒಂದು ಪೆಟ್ಟನ್ನು ಕೊಟ್ಟಾದರೂ ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು.
ಯಾಕಂದರೆ 5ರಿಂದ 10ರ ಅವಧಿಯಲ್ಲಿ ನಾವೇನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತೇವೆ ಅದು ಕೊನೆಯ ತನಕ ಅವರಲ್ಲಿ ಉಳಿದು ಬೆಳೆದು ಬರಲಿಕ್ಕೆ ಕಾರಣವಾಗ್ತಾ ಇದೆ. ಯಾವಾಗ 10 ದಾಟದೆ 16 ಮೀರಿದೆ ಅಂದರೆ ಒಡ ಹುಟ್ಟಿದಂಥ ಮಕ್ಕಳಾಗಿದ್ದರೂ ಕೂಡ ಅವಾಗ ಹೊಡೆಯುವಂತಿಲ್ಲ, ಬೈಯುವಂತಿಲ್ಲ, ಶಿಕ್ಷೆ ಮಾಡುವಂತಿಲ್ಲ. ಆ ಮಕ್ಕಳನ್ನು ಸಹೋದರರಂತೆ, ಸ್ನೇಹಿತರಂತೆ ಕಂಡು ಅವರನ್ನು ಸರಿ ದಾರಿಗೆ ತರುವಂಥ ಕಾರ್ಯ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, 16 ವರ್ಷ ಮೀರಿದಾಗ ತಂದೆ ತಾಯಿಗಳು ಏನಾದರೂ ಹೇಳಿದಾಗ ಎಷ್ಟೋ ಜನ ಮಕ್ಕಳು ಇವತ್ತಿನ ಕಾಲದಲ್ಲಿ, ಹಿಂದೆ ಆ ಪರಿಸ್ಥಿತಿ ಇದ್ದಿಲ್ಲ, ಇವತ್ತಿನ ಈ ಕಾಲದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳ ಮೇಲೆ ಕೈಯನ್ನು ಎತ್ತುವಂಥ ಮಕ್ಕಳನ್ನು ನಾವು ನೋಡ್ತೇವೆ. ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ತಂದೆ ತಾಯಿಗಳು ಏನು ಶ್ರಮ ಪಟ್ಟಿದ್ದಾರೆ, ಆ ಕೃತಜ್ಞತೆಯನ್ನು ಇಟ್ಟುಕೊಳ್ಳದೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಹಾಡು ಹಗಲಿನಲ್ಲಿ ಕೊಲೆ ಮಾಡುವಂಥ ಅನೇಕ ದುರ್ಘಟನೆಗಳನ್ನು ನಾಗರಿಕ ಸಮಾಜದಲ್ಲಿ ಕೆಲವು ಅನಾಗರಿಕ ವರ್ತನೆಗಳನ್ನು ದಿನ ಬೆಳಗಾದ ದೂರದರ್ಶನದಲ್ಲಿ, ಪತ್ರಿಕೆಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಮನುಷ್ಯನಲ್ಲಿ ಭಯಭೀತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಗೊಳ್ಳಬೇಕಾದರೆ ಮನುಷ್ಯನಿಗೆ 2 ಭಯ ಇರಬೇಕು. ಒಂದು ಶಾಸ್ತ್ರದ ಭಯವಾದರೂ ಇರಬೇಕಂತ, ಅದು ಇಲ್ಲದೇ ಇದ್ದರೆ ಶಸ್ತ್ರದ ಭಯವಾದರೂ ಇರಬೇಕಂತ. ಬಹುತೇಕ ಇವತ್ತು ಶಾಸ್ತ್ರ, ಅದರ ಅರಿವು, ಆದರ್ಶಗಳು ಜನರಲ್ಲಿ ಇಲ್ಲದ ಕಾರಣ ಇಂಥ ಅನೇಕ ಅವಾಂತರಗಳು ನಡೀತವೆ. ಬಹುಶಃ ಇವತ್ತು ಶಾಸ್ತ್ರ ಸಿದ್ಧಾಂತದಂತೆ ನಡೆಯುವಂಥವರ ಜನಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಸ್ವೇಚ್ಛಾಚಾರಿಗಳಾಗಿ ನಡೆಯುವ ಕಾರಣದಿಂದ ಅನೇಕ ಅಹಿತಕರ ಘಟನೆಗಳು ನಡೀತವೆ. ಮನುಷ್ಯನಿಗೆ ಶಾಸ್ತ್ರದ ಭಯ ಯಾವಾಗಲೂ ಇರಬೇಕಂತ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತವಾದ ಸ್ವಾತಂತ್ರ್ಯ ಇವು ರಾಷ್ಟ್ರ ವಿಘಾತಕಗಳು ಅನ್ನುವಂಥ ಎಚ್ಚರಿಕೆಯನ್ನು ಶ್ರೀಮದ್ ರಂಗಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಸಮಾಜಕ್ಕೆ ಕರೆ ಕೊಟ್ಟಿದ್ದನ್ನು ತಾವೆಲ್ಲ ನೋಡಿದ್ದೀವಿ. ಯಾವ ಸಂದರ್ಭದಲ್ಲಿ ಮನುಷ್ಯ ಶಾಸ್ತ್ರದ ಮರ್ಯಾದೆಯನ್ನು ಮೀರಿ ನಡೀತಾನಲ್ಲ, ಆವಾಗ ಶಸ್ತ್ರ ನಮ್ಮನ್ನು ಬಾಧಿಸ್ತಾ ಇದೆ. ಶಸ್ತ್ರ ಆವಾಗ ನಮ್ಮನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆಗ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಶಸ್ತ್ರದ ಭಯ, ಕಾನೂನಿನ ಭಯವೂ ಕೂಡ ಇಲ್ಲದಂಥ ವಾತಾವರಣ ಎಲ್ಲ ಕಡೆ ನಿರ್ಮಾಣಗೊಳ್ತಾ ಇರುವುದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಗೊಳ್ಳಬೇಕಾದರೆ ಶಾಸ್ತ್ರದ ಭಯವಾದರೂ ಇರಬೇಕು. ಇಲ್ಲದೇ ಇದ್ದರೆ ಶಸ್ತ್ರದ ಭಯವಾದರೂ ಇದ್ದರೆ ಅಂಥ ಅಹಿತಕರ ಘಟನೆಗಳು ಯಾವತ್ತೂ ಕೂಡ ನಡೆಯುವುದಿಲ್ಲ. ವೀರಶೈವ ಧರ್ಮ ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಮಾಡ್ತಾ ಬಂದಿದೆ. ಇವನು ನಮ್ಮವ, ಅವನು ಬೇರೆಯವ ಅನ್ನುವಂಥ ಭಾವನೆಗಳಿಲ್ಲದೆ, ಅವನ ಜಾತಿಯ ಮೂಲವನ್ನು ನೋಡದೆ, ನೀತಿ ತಾತ್ವಿಕ ಭಾವನೆಗಳನ್ನು ಕಂಡು ಪುರಸ್ಕರಿಸಿದಂಥ ಕೀರ್ತಿ ವೀರಶೈವ ಧರ್ಮಕ್ಕಿದೆ. ಈ ಧರ್ಮದ ಆದರ್ಶಗಳು ಒಂದಲ್ಲ, ಎರಡಲ್ಲ, ಬೇಕಾದಷ್ಟು ಇವೆ. ಇವತ್ತು ಈ ಧರ್ಮದಲ್ಲಿ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ತಾರತಮ್ಯ ಇಲ್ಲದೆ
ಧರ್ಮವನ್ನು ಆಚರಿಸುವಂಥ ವ್ಯವಸ್ಥೆಯಲ್ಲಿ ಸಮಾನವಾದಂಥ ಅವಕಾಶವನ್ನು ಮಹಿಳೆಯರಿಗೆ ಕೊಟ್ಟಂಥ ಕೀರ್ತಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಗೆ ಆ ಗೌರವ ಸತ್ತಾಯಿ. ನೀವೆಲ್ಲ ಕಡೆ ನೋಡ್ತಾ ಇದ್ದೀರಿ, ಗಂಡು ಮಕ್ಕಳಿಗಿಂತ ಒಂದು ಪಾಲು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅನೇಕ ಸ್ಥಾನಮಾನಗಳನ್ನು ಗೌರವ ಘನತೆಗಳನ್ನು ಕೊಟ್ಟು ಮುನ್ನಡೆಸಿಕೊಂಡು ಬಂದಂಥ ಸಮಾಜ. ಈ ಧರ್ಮದಲ್ಲಿ ಬಡವ ಶ್ರೀಮಂತ ಅನ್ನುವಂಥ ತಾರತಮ್ಯ ಭಾವನೆಗಳಿಲ್ಲ. ಬಡವನಿದ್ರೂ ಒಂದೇ ಭಾವನೆ, ಶ್ರೀಮಂತ ಇದ್ದರೂ ಕೂಡ ಒಂದೇ ಭಾವನೆಯಿಂದ ಕಂಡು ಎಲ್ಲರ ಬಾಳಿನ ಭದ್ರತೆಗೆ ಕಾರಣವಾದಂಥ ಧರ್ಮ ವೀರಶೈವ ಧರ್ಮ. ಮತ್ತು ಈ ಧರ್ಮದಲ್ಲಿ ಉಚ್ಚ ನೀಚ ಅನ್ನುವಂಥ ಸ್ವಾರ್ಥ ಸಂಕುಚಿತ ಮನೋಭಾವನೆ ಯಾವತ್ತೂ ಕೂಡ ಇಲ್ಲ. ಹಾಗೇನಾದಂಥ ಭಾವನೆಗಳಿದ್ದರೆ 12ನೇ ಶತಮಾನದಲ್ಲಿ ಈ ವೀರಶೈವ ಧರ್ಮಕ್ಕೆ ಬೇರೆ ಬೇರೆ ಜಾತಿ ಮೂಲಗಳಿಂದ ಎಷ್ಟೋ ಜನರು ಬಂದರು. ಭಕ್ತಿ ಬಂಡವರ ಬಸವಣ್ಣವರ ಜೀವನದ ಹಿನ್ನೆಲೆ ತಮಗೆಲ್ಲ ಗೊತ್ತು. ಶೈವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ಬಸವಣ್ಣನವರು ವೀರಶೈವ ಧರ್ಮದ ಆದರ್ಶ ಮೌಲ್ಯಗಳಿಗೆ ಮಾರು ಹೋಗಿ ಈ ಧರ್ಮವನ್ನು ಸ್ವೀಕರಿಸಿ ಈ ಧರ್ಮದಲ್ಲಿ ತಾವು ನಡೆಯುವುದಷ್ಟೇ ಅಲ್ಲ, ಬೇರೆಯವರನ್ನೂ ಕೂಡ ಈ ಧರ್ಮದ ದಾರಿಗೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನ ಅವರೆಲ್ಲ ಮಾಡಿದರು ಅನ್ನೋದನ್ನು ಮರೆಯಬಾರದು. ವೀರಶೈವ ಧರ್ಮ ವೃಕ್ಷಕ್ಕೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಈ ಧರ್ಮ ವೃಕ್ಷದ ತಾಯಿ ಬೇರು. ಒಂದು ಕಟ್ಟಡಕ್ಕೆ ಭದ್ರವಾದಂಥ ಬುನಾದಿ ಹೇಗೆ ಇರ್ತಾ ಇದೆ, ಹಾಗೆ ಈ ಧರ್ಮಕ್ಕೆ ಭದ್ರ ಬುನಾದಿ ಒದಗಿಸಿ ಕೊಟ್ಟಂಥವರು ಜಗದ್ಗುರು ಪಂಚಾಚಾರ್ಯರು ಅನ್ನೋದನ್ನು ಮರೆಯಬಾರದು. ಈ ವೀರಶೈವ ಧರ್ಮ ವೃಕ್ಷದ ರೆಂಬೆ ಕೊಂಬೆ ಹೂವು ಹಣ್ಣುಗಳಂತೆ 12ನೇ ಶತಮಾನದ ಬಸವಾದಿ ಶಿವಶರಣರು ಆಗಿ ಹೋಗಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಆ ಧರ್ಮ ವೃಕ್ಷದ ಹೂವು ಹಣ್ಣುಗಳನ್ನಷ್ಟೇ ನಾವು ಬಯಸ್ತಾ ಇದ್ದೇವೆ. ಆ ಹೂವು ಹಣ್ಣುಗಳು ಶಾಶ್ವತವಾಗಿ ನಮಗೆ ಸಿಗಬೇಕಾದರೆ ಆ ವೃಕ್ಷದ ಬೇರಿಗೆ ನಾವು ನೀರು ಎರೆದರೆ, ಸಂರಕ್ಷಣೆಯನ್ನು ಮಾಡಿದರೆ ಮಾತ್ರ ಶಾಶ್ವತವಾಗಿ ಆ ಧರ್ಮ ವೃಕ್ಷದ ಫಲಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಇವತ್ತು ಯಾವ ಧರ್ಮದ ನೆರಳಿನಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೇವೆ, ಆ ಮರದ ರೆಂಬೆಯನ್ನು ನಾವೆಲ್ಲ ಕತ್ತರಿಸ್ತಾ ಇದ್ದೇವೆ. ಯಾವ ನೆಲದ ಮೇಲೆ ನಾವು ನಿಂತ್ಕೊಂಡಿದ್ದೇವೆ, ಆ ನಿಂತ ನೆಲವನ್ನು ನಾವೇ ಇವತ್ತು ಬಗೆತಾ ಇದ್ದೇವೆ. ಹೀಗಾದರೆ ಈ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಯೋದು ಹೇಗೆ ಅನ್ನುವಂಥದ್ದು ಪ್ರಜ್ಞಾವಂತರಾದಂಥ ತಾವೆಲ್ಲ ವಿವೇಚನೆಯನ್ನು ಮಾಡುವಂಥ ಅಗತ್ಯ ಇದೆ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಯಾವಾಗಲೂ ತಮ್ಮದೇ ಆದಂಥ ಸಮತೋಲನದಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ತೋಡ ತೆಕ್ಕೆಯಲ್ಲಿ ಸಾಗಿಸಿಕೊಂಡಂಥ ಗುರು ಪರಂಪರೆ. ಬಹುಶಃ ಶರಣರು ಕೂಡ 12ನೇ ಶತಮಾನದಲ್ಲಿ ಜಾತಿಯ ಭಾವನೆಗಳನ್ನು ದೂರ ಮಾಡಿ ಅವರಲ್ಲಿರುವಂಥ ಆದರ್ಶ ಗುಣಗಳನ್ನು ಕಂಡು ಬೆಳೆಸಿದ್ದನ್ನು ನಾವು ಕಾಣ್ತೇವೆ. ನೀವೆಲ್ಲ ಬಸವಣ್ಣವರ ವಚನ ಹೇಳ್ತೀವಿ. ಎಷ್ಟೋ ಜನ ಬಸವ ಅಭಿಮಾನಿಗಳು ಕೂಡ ಹೇಳ್ತಾರೆ, ಇವನಾರವ ನೆಂದೆನಿಸದೆ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಗನೆಂದೆನಿಸಯ್ಯ ಅನ್ನುವಂಥ ಮಾತನ್ನು ಭಾಳ ಜನ ಹೇಳ್ತಾರೆ. ಆ ಹೇಳುವಂಥ ಎಷ್ಟೋ ಜನ ಮಠಾಧೀಶರು ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅನ್ನುವಂಥ
ದ್ವಂದ್ವಗಳನ್ನು ಹುಟ್ಟುಹಾಕಿ ಸಮಾಜದಲ್ಲಿ ವಿನಾಕಾರಣ ಗೊಂದಲಗಳನ್ನು ಸಂಘರ್ಷಗಳನ್ನು ಉಂಟು ಮಾಡ್ತಾ ಇರುವಂಥದ್ದು ಸಮಾಜಕ್ಕೆ ಶ್ರೇಯಸ್ಸನ್ನು ತಂದುಕೊಡುವಂಥದ್ದಲ್ಲ. ಜಗದ್ಗುರು ರೇಣುಕರು ಸಿದ್ಧಾಂತ ಶಿಖಾಮಣಿಯಲ್ಲಿ ಅಹಿಂಸಾದಿ ಧ್ಯಾನ ಪರ್ಯಂತರವಾದ ದಶಧರ್ಮ ಸೂತ್ರಗಳನ್ನು ಬೋಧನೆ ಮಾಡಿದ್ದಾರೆ. ಬಹುಶಃ ಈ ದಶಧರ್ಮ ಸೂತ್ರಗಳನ್ನು ಬಹಳಷ್ಟು ಧರ್ಮಗಳು ಅದರಲ್ಲಿ ಒಂದೊಂದು ಅಂಶಗಳನ್ನು ಇಟ್ಕೊಂಡು ಬಹಳಷ್ಟು ಪ್ರಖ್ಯಾತಿ ಪಡೆದಿದ್ದು ನಾವು ನೋಡ್ತೇವೆ. ಅಹಿಂಸೆ ಇದನ್ನು ಒಂದನ್ನೇ ಇಟ್ಟುಕೊಂಡು ಜೈನ ಬೌದ್ಧ ಧರ್ಮಗಳು ಬಹಳಷ್ಟು ಬೆಳೆದಿದ್ದನ್ನು ನಾವು ಕಾಣ್ತೇವೆ. ಸತ್ಯ ಮತ್ತು ಅಹಿಂಸೆಯನ್ನು ಇಟ್ಟುಕೊಂಡು ಈ ದೇಶ ಪರತಂತ್ರದಲ್ಲಿರುವಾಗ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಮಹಾತ್ಮ ಗಾಂಧೀಜಿ ಶ್ರಮಿಸಿದ್ದನ್ನು ನಾವು ನೋಡ್ತೇವೆ. ಸತ್ಯ ಒಂದನ್ನೇ ಇಟ್ಟುಕೊಂಡು ಸತ್ಯ ಹರಿಶ್ಚಂದ್ರ ಸತ್ಯದ ಉಳಿವಿಗಾಗಿ ತನ್ನೆಲ್ಲ ಅಸತ್ತಿಗೆ ಕೈ ಹಿಡಿದಂಥ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಸತ್ಯವನ್ನು ಯಾವತ್ತೂ ಕೂಡ ಬಿಡಲಿಲ್ಲ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಕೇವಲ ಶ್ರವಣಕುಮಾರ ಮಾತಾ ಪಿತೃಭಕ್ತಿ ನೀವೆಲ್ಲ ನೋಡಿದ್ದೀರಿ. ಬಹುಶಃ ಇವತ್ತು 1-2 ತತ್ವಗಳ ಆಚರಣೆ ಅನುಸಂಧಾನದಿಂದ ಅವು ಅಷ್ಟೊಂದು ಪ್ರಖ್ಯಾತಿಯನ್ನು ಪಡೆಯಬೇಕಾದ ವೀರಶೈವ ಧರ್ಮದಲ್ಲಿರುವಂಥ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ದಶಧರ್ಮ ಸೂತ್ರಗಳನ್ನು ನಮ್ಮ ಜೀವನ ಆಚರಣೆಗೆ ತಂದರೆ ನಾವು ಎಷ್ಟು ಬೆಳವಣಿಗೆಯನ್ನು ಹೊಂದಬಹುದು ಅನ್ನೋದನ್ನು ನಾವೆಲ್ಲ ವಿವೇಚನೆಯನ್ನು ಮಾಡಬೇಕಾಗಿದೆ. ಪ್ರಗತಿಪರವಾದಂಥ ದೇವೋದ್ದೇಶವು ಮಾನವ ಜೀವನದ ವಿಕಾಸಕ್ಕೆ ಎಲ್ಲ ದಾರಿ ದೀಪ. ಬಹುಶಃ ಪ್ರಾರಂಭದಲ್ಲಿ ಹೇಳಿದಂಥ ಜಗದ್ಗುರು ರೇಣುಕಾಚಾರ್ಯರ ಈ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಅಚ್ಚ ಕನ್ನಡದಲ್ಲಿ ಇದೇ ಮಾತುಗಳನ್ನು ಅವರು ಕೂಡ ಹೇಳಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ, ಇದುರು ಹಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿ ಎನ್ನುವಂಥ ಮಾತನ್ನು ಹೇಳಿ ನಾವು ಸಮಾಜಕ್ಕೆ ಕೆಲವು ಜನರಿಗೆ ಹೇಳುವಂಥ ಒಂದು ಮಾತು ಏನೆಂದರೆ ಬಸವಣ್ಣವರು ಹೇಳಿದಂಥ ಸಪ್ತ ಸೂತ್ರಗಳನ್ನು ನೀವೆಲ್ಲ ಪರಿಪಾಲನೆ ಮಾಡಿ ಅಂತ ನಾವು ಹೇಳೋದಿಲ್ಲ. ಆ ಸಪ್ತ ಸೂತ್ರಗಳಲ್ಲಿ ಒಂದಾಗಿರುವಂಥ ಖುಷಿಯ ನುಡಿಯಲು ಬೇಡ, ಇದು ಒಂದು ಮಾತನ್ನೇ ಅವರೆಲ್ಲ ಆ ರೀತಿ ನಡ್ಕೊಂಡು ಬಂದರೆ ವೀರಶೈವ ಧರ್ಮದಲ್ಲಿ ಯಾವುದೇ ಸಂಘರ್ಷಗಳು ಖಂಡಿತವಾಗಿ ಇರುವುದಿಲ್ಲ. ಈ ಸತ್ಯವನ್ನು ಅವರು ಎಷ್ಟು ಬೇಗ ಮನಗಂಡ್ತಾರೋ ಅಷ್ಟು ಸಮಾಜಕ್ಕೆ ಒಂದು ಶ್ರೇಯಸ್ಕರ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ನೀವೆಲ್ಲ ವ್ಯವಹರಿಸ್ತಿದ್ದೀರಿ, ಬೆಳಗಿನಿಂದ ಸಾಯಂಕಾಲ ವ್ಯವಹಾರ ಮಾಡ್ತೀರಿ, ಸಂಜೆ ಬಂದ ನಂತರ ಲೆಕ್ಕಪತ್ರ ಮಾಡ್ತೀರಿ. ಒಂದು ಅಂಕಿ ಮುಂದೆ 1 0 ಇಟ್ಟರೆ 10 ಆಗ್ತಾಯಿದೆ, 2 ಇಟ್ಟರೆ 100 ಆಗ್ತಾಯಿದೆ, 3 ಇಟ್ಟರೆ 1000 ಆಗ್ತಾಯಿದೆ, 4 ಇಟ್ಟರೆ 10,000 ಆಗ್ತಾಯಿದೆ, 5 0 ಇಟ್ಟರೆ ಲಕ್ಷವಾಗ್ತಾಯಿದೆ. ಒಂದು ಅಂಕಿಯ ಮುಂದೆ ನೀವು 0ಯನ್ನು ಇಡ್ತಾ ಹೋದರೆ ಅದರ ಬೆಲೆ ಹೆಚ್ಚು ಹೆಚ್ಚು ಆಗ್ತಾಯಿದೆ. ನೀವು ಒಂದನ್ನು ತೆಗೆದುಹಾಕಿ ನೀವು 0ಯನ್ನು ಎಷ್ಟಾದರೂ ಕೊಡಿ, ಅದು 0 ಆಗಿರ್ತದೆ ಹೊರತು ಅದಕ್ಕೆ ಯಾವುದೇ ಬೆಲೆ ಬರೋದಿಲ್ಲ. ಆ 0ಗೆ ಬೆಲೆ ಬರಬೇಕಾಗಿತ್ತು ಅಂದರೆ ಆ 0 ಹಿಂದೆ 1 ಅನ್ನುವಂಥ ಅಂಕಿ ಇದ್ದಾಗ ಮಾತ್ರ ಆ 0ಗೆ ಬೆಲೆ ಬರ್ತಾ ಇದೆ.
ಹಾಗೆ ವೀರಶೈವ ಧರ್ಮ ಅಂದಾಗ ಒಂದು ಅಂಕಿಯ ಸ್ಥಾನದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ನಾವು ಇಟ್ಕೊಂಡು ಮುಂದೆ ನಾವು ಸನ್ನಿಹಿತೆಯನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಅಲ್ಲಿ 12ನೇ ಶತಮಾನದ ಎಲ್ಲ ಶರಣರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋದರೆ ಈ ಧರ್ಮಕ್ಕೆ ಸರಿಸಾಟಿಯಾಗುವಂಥ ಧರ್ಮ ಇನ್ನೊಂದು ಯಾವುದೂ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಹೊರಗಿನ ವೈರಿಗಳಿಗಿಂತ ಒಳಗಿರುವಂಥ ವೈರಿಗಳಿಗೆ ಈ ಧರ್ಮಕ್ಕೆ ಯಾವಾಗಲೂ ಕಾಡ್ತಾ ಇರುವಂಥದ್ದು. ಬಹುಶಃ ಆ ಒಳಗಿನ ವೈರಿಗಳನ್ನು ನಾವು ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಅವರ ಮನಸ್ಸನ್ನು ಪರಿವರ್ತಿಸಿ ಧರ್ಮದ ದಾರಿಗೆ ತರಬೇಕಾದರೆ ವಾಸ್ತವಿಕ ಸತ್ಯವನ್ನು, ಸೈದ್ಧಾಂತಿಕ ನೆಲೆಮೂಲಗಳನ್ನು ನೀವು ಕೇಳಿಕೊಂಡು ಆ ದಾರಿಯಲ್ಲಿ ನಡೆದರೆ ಅಂಥವರ ಆಟ ಕುತಂತ್ರಗಳು ಎಂದೂ ಕೂಡ ಫಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಳುವಂಥವರಾಗಬೇಕು. ವೀರಶೈವ ಧರ್ಮದ ಪಂಚಪೀಠಗಳು ಯಾವಾಗಲೂ ಸಮಾಜದಲ್ಲಿ ಯಾರೇನೇ ಆಗಲಿ ಬಿಡಲಿ ತಮ್ಮದೇ ಆದಂಥ ಒಂದು ಉತ್ಕೃಷ್ಟವಾದಂಥ ಹೆದ್ದಾರಿಯಲ್ಲಿ ನಡೀತಾರೆ. ಎಷ್ಟೋ ಜನ ಆಗಲಾರದವರು ಹೀಗೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಬೆಳೆಯುವಂಥ ಸೂರ್ಯನಿಗೆ ಯಾರಾದರೂ ಇಡೀ ಮಣ್ಣನ್ನು ಎರಚುವಂಥ ಪ್ರಯತ್ನ ಮಾಡಿದರೆ ಆ ಎರಚಿದಂಥ ಮಣ್ಣು ಸೂರ್ಯನಿಗೆ ತಾಗೋದಿಲ್ಲ. ಯಾರು ಆ ಮಣ್ಣನ್ನು ಎರಚಿದ್ದಾರೆ ಅವರ ಕಣ್ಣಿಗೆ ಆ ಮಣ್ಣು ಬೀಳ್ತಾ ಇದೆ ಅನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗಿದೆ. ಪಂಚಪೀಠಗಳನ್ನು ಸಮಾಜದ ಮೂಲ ವಾಹಿನಿಯಿಂದ ದೂರ ಇರಬೇಕು ಅನ್ನುವಂಥ ಒಂದು ದುಷ್ಟ ಪ್ರವೃತ್ತಿಯಿಂದ ಈ ಧರ್ಮವನ್ನು ಜಾತಿಗಳನ್ನಾಗಿ ಛಿದ್ರಗೊಳಿಸ್ತಾ ಇರುವಂಥ ಕೆಲವು ಕುತಂತ್ರ ಶಕ್ತಿಗಳಿಗೆ ಯಾರೂ ಕೂಡ ಬಲಿ ಆಗಬಾರದು. ಯಾರ್ಯಾರು ಜಾತಿಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದರು ಆ ಹೋರಾಟದಲ್ಲಿ ಅವರಿಗೆ ಅಪಜಯ ಆಯಿತು, ಯಶಸ್ಸು ಕಾಣಲಿಲ್ಲ. ಮತ್ತೆ ಕಟ್ಟೆಗೆ ಜೋಡಣೆ ಆಗಬೇಕನ್ನುವಂಥ ಗಾದೆ ಮಾತೇನಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂಥ ಬೆಳವಣಿಗೆಗಳು ವೀರಶೈವ ಧರ್ಮದಲ್ಲಿ ನಡೀತಾ ಇದೆ. ಅಂಥ ಬೆಳವಣಿಗೆಗಳನ್ನು ಪಂಚಪೀಠದ ಜಗದ್ಗುರುಗಳಾಗಲಿ, ಪಂಚಪೀಠಗಳ ಶಾಖಾಮಠಗಳ ಪ್ರಜ್ಞಾವಂತ ಕ್ರಿಯಾಶೀಲ ನಮ್ಮೆಲ್ಲ ಮಠಾಧೀಶರು ಕೂಡ ಅಂಥ ಭಾವನೆಗಳನ್ನು ಇವತ್ತು ಸ್ವಾಗತಿಸಿ ಈ ಸಮಾಜವನ್ನು ಒಂದುಗೂಡಿಸುವಂಥ ಸಾಮರಸ್ಯದತ್ತ ನಡೆಯುವಂಥ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ರಂಭಾಪುರಿ ಜಗದ್ಗುರು ಕೂಡ ಪಂಚಪೀಠಗಳ ಪರಂಪರೆಯನ್ನು ಹೊರತುಪಡಿಸಿ ಈ ನಾಡಿನ ಅನೇಕ ಗಣ್ಯ ಮಠಾಧೀಶರ ಜೊತೆಗೆ ಸಮಯ ಸಂದರ್ಭಾನುಸಾರ ಅನೇಕ ಸಾಮಾಜಿಕ ಸಮಸ್ಯೆಗಳ ಚಿಂತನೆ ಮಾಡಿ ಧಾರ್ಮಿಕ ಮೌಲ್ಯಗಳ ಒಂದು ಸಂರಕ್ಷಣೆಗಾಗಿ ಪೀಠಗಳು ಏನು ತ್ಯಾಗ ಮಾಡಿ ಉದಾರ ಮನೋಭಾವನೆಯಿಂದ ಈ ಧರ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ಆ ಕಾರ್ಯದಲ್ಲಿಯೂ ಕೂಡ ಪೀಠಗಳು ಯಾವತ್ತೂ ಕೂಡ ಹಿಂದೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರ ಮನಕ್ಕೆ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇನ್ನೂ 2 ದಿನಗಳ ಕಾಲ ಈ ಸಮಾರಂಭ ನಡೀತಾ ಇದೆ. ಆಷಾಢ ಮಾಸದ ಪೂಜಾ ಸಮಿತಿ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರು ಮತ್ತು ಅವರೆಲ್ಲ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಭಕ್ತರ ಸಹಕಾರದಿಂದ ಬಹಳ ಸುಂದರವಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪೂಜಾ ಸಮಿತಿಗೆ ಸಿದ್ದಬೆಟ್ಟ ಕ್ಷೇತ್ರದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮುಂಚೂಣಿಯಲ್ಲಿ ನಿಂತು ಅವರಿಗೆ ಯೋಗ್ಯ ಮಾರ್ಗದರ್ಶನ ನೀಡುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು
ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇನ್ನೂ ನಾಳೆ ಮತ್ತು ನಾಳೆ ಇನ್ನೂ 2 ದಿನಗಳ ಕಾಲ ಪೂಜಾ ಮತ್ತು ಸಮಾರಂಭ ನಡೀತಾ ಇದೆ. 19ನೇ ತಾರೀಕಿನ ಸಮಾರಂಭದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪಂಚಪೀಠಗಳ ಬಗ್ಗೆ ಅಪಾರ ಒಲವು ನಿಷ್ಠೆಯನ್ನು ಹೊಂದಿದಂಥ BS ಯಡಿಯೂರಪ್ಪನವರು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಹುಶಃ ಕಾರ್ಯಕ್ರಮ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಆದರೆ ನಿನ್ನೆ ದಿನ ದರ್ಶನಕ್ಕೆ ಬಂದಾಗ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ಬಹಳಷ್ಟು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಭಾನುವಾರದ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಬಹುಶಃ ಆ ಸಮಾರಂಭದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಮಾರಂಭದ ಯಶಸ್ವಿಗೆ ತಾವೆಲ್ಲ ಕಾರಣೀಭೂತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ದೇವಾಪುರದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಯಾದಗಿರಿ ಜಿಲ್ಲೆಯಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಊರಿನ ಹಿರೇಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಲ್ಲಿಂದ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಮತ್ತು ಬೆಳ್ಳಾವಿ ಬ್ರಹ್ಮಮಠದ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಬ್ರಹ್ಮಾಪುರಿ ಜಿಲ್ಲೆಯ ಯಾವುದೇ ಕಾರ್ಯಕ್ರಮ ನಡೆದರೂ ಅವರ ಉಪಸ್ಥಿತಿ ಯಾವಾಗಲೂ ಕೂಡ ಇದ್ದೇ ಇರ್ತಾ ಇದೆ. ಅವರು ಕೂಡ ಪಾಲ್ಗೊಂಡಿದ್ದಾರೆ. ಕಲ್ವಾಡ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅವರ ಮೈಕ್ ಮುಂದೆ ನಿಂತು ಅವರ ಸ್ವರೂಪ ಸ್ವಾಮಿ ವಿವೇಕಾನಂದರಂತೆ ಗಟ್ಟಿ ಧ್ವನಿಯನ್ನು ಎತ್ತಿ ಧರ್ಮಪರವಾದಂಥ ಮಾತುಗಳನ್ನು ಪೀಠದ ಪರಂಪರೆಗೆ ಅತ್ಯಂತ ನಿಷ್ಠೆಯನ್ನು ಹೊಂದಿ ಕಾಲಕಾಲದಲ್ಲಿ ಬ್ರಹ್ಮಾಪುರಿ ಜಗದ್ರವರ ಮಾರ್ಗದರ್ಶನದಲ್ಲಿ ಕಲ್ವಾಡ ಮಠದ ಅಭಿವೃದ್ಧಿ, ಭಕ್ತರ ಕಲ್ಯಾಣ ಕಾರ್ಯ ಇವೆಲ್ಲವನ್ನು ನಿರ್ವಹಿಸ್ತಾ ಇರುವಂಥ ಸನ್ನಿವೇಶವನ್ನು ತಾವೆಲ್ಲ ಕಂಡಿದ್ದೀರಿ. ಶಿವಗಂಗಾ ಕ್ಷೇತ್ರದ ಡಾಕ್ಟರ್ ಮಲೈ ಶಾಂತಮಣಿ ಶಿವಾಚಾರ್ಯ ಸ್ವಾಮಿಗಳು ಯಾವುದೇ ಸಮಾರಂಭ ಇರಬಹುದು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಯಾವ ಸಮಾರಂಭದಲ್ಲಿ ಹೋದರೂ ಆ ಸಮಾರಂಭದ ಮೌಲ್ಯಗಳನ್ನು ಎತ್ತಿ ಹಿಡಿದು ಜನರನ್ನು ಸನ್ಮಾರ್ಗದ ಕಡೆಗೆ ತರಲಿಕ್ಕೆ ಏನೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಒಳ್ಳೆಯ ಉತ್ತಮ ಮಾತುಗಳಿಂದ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾ ಇಲ್ಲ. ಸಮಾಜದ ಓರೆಗಳನ್ನು ತಿದ್ದಿ ತೀಡಿ ಮುನ್ನಡೆಸುವಂಥದ್ದೇ ಗುರು ಪೀಠಗಳ ಒಂದು ಆದ್ಯ ಕರ್ತವ್ಯ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಅಂತ ಶ್ರೀಗಳವರ ಅಮೃತ ಸದೃಶವಾದಂಥ ಉಪದೇಶ ಮತವನ್ನು ಕೇಳಿ ತಾವೆಲ್ಲ ಧನ್ಯರಾಗಿದ್ದೀರಿ. ಇವತ್ತು BY ವಿಜೇಂದ್ರವರ ಜೊತೆಗೆ ಬೀದರ್ ಶಾಸಕರಾದಂಥ ಶೈಲೇಂದ್ರ ಬೆಲ್ಲಾಡಿಯವರು ಮತ್ತು ದಯಾನಂದ ಬಿಲ್ಡರ್ಸ್ ಡೆವಲಪರ್ಸ್ ಅವರು ಮತ್ತು ಇನ್ನೂ ಅನೇಕ ವೀರಶೈವ ಸಮಾಜದ ಗಣ್ಯಮಾನ್ಯರು ಈ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡು ಶೋಭೆಯನ್ನು ತಂದಿದ್ದೀರಿ. ಹೊತ್ತು ಬಾಳಾದರೂ ಕೂಡ ತಾವೆಲ್ಲ ಶಾಂತ ಚಿತ್ತದಿಂದ ಕುಳಿತು ಈ ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದೀರಿ. ಜಗದ್ಗುರು ರೇಣುಕಾಚಾರ್ಯ ಪಬ್ಲಿಕ್ ಶಾಲೆ ರಾಜಾಜಿನಗರದ ವಿದ್ಯಾರ್ಥಿಗಳು ಪ್ರಾರ್ಥನೆ ಮತ್ತು ಭರತನಾಟ್ಯ ಮಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಶಿವಶಂಕರ ಶಾಸ್ತ್ರಿಗಳವರು ಸ್ವರಚಿತವಾದಂಥ ಭಕ್ತಿ ಗೀತೆಯನ್ನು ಹಾಡಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಇವತ್ತಿನ ಈ ಸಮಾರಂಭದಲ್ಲಿ ಹಲವಾರು ಗಣ್ಯರಿಗೆ ಗುರುರಕ್ಷೆಯನ್ನು ಕೊಟ್ಟಿದ್ದು ನೋಡಿದ್ದೀರಿ. ಅರಸೀಕೆರೆ ನಗರದ ಶ್ರೀ ಶಿವಮೂರ್ತಿ ದಂಪತಿಗಳವರ ಒಡಲ ಕುಡಿಯಾಗಿ ಹುಟ್ಟಿದಂಥ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಆದರ್ಶ ಇವತ್ತಿನ ದಾಸೋಹದ ಸೇವೆಯನ್ನು ಮಾಡಿ ಬೆಳಗಿನ ಜಗದ್ಗುರುಗಳ ಪಾದ ಪೂಜೆಯಲ್ಲಿ
ಅವರ ಪಾದ ಪೂಜೆ ಮಾಡಿ ಗುರು ಕಾರಣಕ್ಕೆ ಒಳಗಾಗಿದ್ದನ್ನು ನಾವ್ಯಾರೂ ಕೂಡ ಮರೆಯುವಂತಿಲ್ಲ. ಇಂಥ ಸತ್ಕಾರ್ಯ ನಡೀಬೇಕಾದ್ರೆ ದಾನಿಗಳ ಸಹಕಾರವೇ ಅದಕ್ಕೆಲ್ಲ ಕಾರಣ. ತಾವೆಲ್ಲ ಯಾರ್ಯಾರಿಗೆ ಯಾವ ಶಕ್ತಿ ಇದೆ ಅದನ್ನು ಈ ಕಾರ್ಯಕ್ರಮ ಯಶಸ್ವಿಗಾಗಿ ಸಲ್ಲಿಸಿರುವಂಥದ್ದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಸಿದ್ದರಘಟ್ಟದ ಶ್ರೀಗಳವರು ಅವರು ಸಂಚಾಲಕರಾಗಿ ಸ್ವಾಗತವನ್ನು ಬಯಸಿ ಎಲ್ಲರನ್ನು ಬರಮಾಡಿಕೊಂಡಿದ್ದು ಮತ್ತೊಂದು ವಿಶೇಷ. ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಸಹೋದರಿ ಸವಿತಾ ಶಿವಕುಮಾರ್ ಅವರು ಆಕಾಶವಾಣಿ ಕಲಾವಿದೆ. ಹಲವು 10 ಸಮಾರಂಭಗಳಲ್ಲಿ ಅವರು ಯಾವಾಗಲೂ ಸಭಾ ಸಂಚಲನವನ್ನು ಮಾಡಿ ಬಹಳ ಉತ್ತಮವಾದಂಥ ಮಟ್ಟದಲ್ಲಿ ಸಮಾರಂಭ ನಡೆಸಿಕೊಡ್ತಾ ಇದ್ದಾರೆ. ಅಂತಹ ಸಹೋದರಿ ಸವಿತಾ ಶಿವಕುಮಾರ್ ಅವರ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇವತ್ತು ದಾಸೋಹ ಸೇವೆಯನ್ನು ಶ್ರೀಮತಿ ಶಿವಗಂಗೆ ರಾಧಾ ಮತ್ತು ನಾಗರಾಜ್ ಬೆಂಗಳೂರು, ಶ್ರೀಮತಿ ಸುಧೀ ಬಿಆರ್, ಶ್ರೀ ಆದರ್ಶ್ ಕೆಆರ್, ಎಸಿ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರು, ನವೀನ್ ಕುಮಾರ್ ಅಧ್ಯಕ್ಷರು, BBMP ವಿಭಾಗ, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು, ಶ್ರೀಮತಿ ಕಾತ್ಯಾಯನಿ ಮತ್ತು ಮುರಳೀಂದ್ರ ಸ್ವಾಮಿ ನಿವೃತ್ತ ನ್ಯಾಯಾಧಿಕಾರಿಗಳು ಬೆಂಗಳೂರು, SP ಛಾಯಾ ಮತ್ತು ರಾಜ್ಕುಮಾರ್ ಶಾಸ್ತ್ರಿ, ಶ್ರೀ ಜಗದೀಶ್ ಮತ್ತು ಕುಟುಂಬದವರು ಇವರೆಲ್ಲರೂ ಕೂಡ ಇವತ್ತಿನ ದಿನ ಸೇವೆಯನ್ನು ಮಾಡಿ ಜಗದವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಈ 3ನೇ ದಿನದ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾ ಕಾರುಣ್ಯ ತಮ್ಮೆಲ್ಲರ ಸಿಕ್ಕ ಮೇಲಿರಲಿ. ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ.